ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳುತ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿ 6ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ ಭಾಗ 2 ಆ ಒಂದು ಪಠ್ಯಪುಸ್ತಕದ ಸಂಪೂರ್ಣ ಕನ್ನಡ ವ್ಯಾಕರಣವನ್ನು ಈ ಒಂದು ತರಗತಿಯಲ್ಲಿ ಪೂರ್ಣಗೊಳಿಸ್ತಾ ಇದ್ದೀನಿ. 6ನೇ ತರಗತಿ ಪಠ್ಯಪುಸ್ತಕದ ಭಾಗ 1 ವಿಡಿಯೋವನ್ನು ಅದನ್ನು ಸಂಪೂರ್ಣವಾಗಿ ಮುಗಿಸಿದ್ದೇನೆ. ಇವತ್ತಿನ ತರಗತಿ ಭಾಗ 2 ಪ್ರಾರಂಭ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸರ್ವನಾಮಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಹಾಗಾದರೆ ಸರ್ವನಾಮಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಕೆಲವೊಂದು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಯಾವ ರೀತಿಯಪ್ಪ ಅಂದರೆ, ಪುಟ್ಟಿಗೆ ರೆಕ್ಕೆಗಳು ಬಂದವು, ಅವಳು ಮೇಲಕ್ಕೆ ಹಾರಿದಳು. ಶಾಂತನು ಒಬ್ಬ ರಾಜ, ಆತನು ಬೇಟೆಗಾಗಿ ಕಾಡಿಗೆ ಹೋಗುತ್ತಿದ್ದನು. ಇಲ್ಲಿ ಅವಳು, ಆತನು ಎಂಬ ಒಂದು ಶಬ್ದಗಳನ್ನು ಗಮನಿಸಿದಾಗ ಈ ಒಂದು ಶಬ್ದಗಳು ಆ ಒಂದು ಅವಳು ಅನ್ನೋದು ಆ ಪುಟ್ಟಿಗೆ ಒಂದು ಸಂಬಂಧವನ್ನು ಪಡ್ತಾ ಹೋಗ್ತೈತಿ. ಆತನು ಅನ್ನೋದು ಆ ಶಾಂತನು ಎಂಬ ರಾಜನಿಗೆ ಸಂಬಂಧವನ್ನು ಪಡ್ತಾ ಹೋಗ್ತೈತಿ. ಅಂದರೆ ಅವ್ರ ಬಗ್ಗೆನೇ ಹೇಳ್ತಾ ಹೋಗ್ತೈತೆ, ಅಂದರೆ ಅವರ ಬದಲಾಗಿ ಹೇಳ್ತಾ ಹೋಗ್ತೈತೆ. ಅಂದರೆ ಈ ನಾಮಪದಗಳ ಬದಲಾಗಿ ಬಳಕೆ ಆಗ್ತಾ ಹೋಗ್ತವೆ. ಹಾಗಾಗಿ ಈ ನಾಮಪದಗಳ ಬದಲಾಗಿ ಬಳಸುವಂಥ ಪದಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಸರ್ವನಾಮಗಳು. ಈ ಪುಟ್ಟಿ, ಶಾಂತನು ಅಂತವಲ್ಲ, ಇವು ನಾಮಪದವು. ಈ ನಾಮಪದಗಳ ಬದಲಾಗಿ ಬಳಸುವಂಥ ಪದಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಸರ್ವನಾಮಗಳಂತ ಕರಿತಾ ಹೋಗ್ತೇವೆ. ಆ ಸರ್ವನಾಮಗಳು ಯಾವುವು ಅಂತ ನೋಡೋದಾದ್ರೆ ಅವುಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದು, ಇದು, ಅವಳು, ಇವನು, ನಾನು, ನೀನು, ನೀವು, ನಾವು, ತಾವು, ಅವರು, ಇವರು ಇತ್ಯಾದಿಗಳು ಈ ಸರ್ವನಾಮಗಳನ್ನು ಕಾಣ್ತಾ ಹೋಗ್ತೀವಿ. ಈ ನಾಮಪದಗಳನ್ನು ಪದೇ ಪದೇ ಬಳಸುವುದರ ಬದಲಾಗಿ ಈ ಒಂದು ಸರ್ವನಾಮಗಳನ್ನು ಬಳಸ್ತಾ ಹೋಗ್ತಾರೆ. ಇನ್ನೂ ಸ್ವಲ್ಪ ಉದಾಹರಣೆ ನೋಡೋದಾದರೆ, ಗುರುಗಳು ಶಾಲೆಗೆ ಹೊರಟರು, ಅವರ ಕೈಯಲ್ಲಿ ಪುಸ್ತಕ ಹಿಡಿದಿದ್ದರು. ಇಲ್ಲಿ ಗುರುಗಳನ್ನೋದು ನಾಮಪದ, ಅವರು ಅನ್ನೋದು ಸರ್ವನಾಮ ಪದವನ್ನು ಕಾಣ್ತಾ ಹೋಗ್ತೀವಿ. ಮೋತಿ ಜಾನ್ಸನ್ನ ನಾಯಿ, ಅದು ಆತನಿಗೆ ಬಲು ಪ್ರಿಯ. ಮೋತಿ ಜಾನ್ಸನ್ನ ನಾಯಿ ಅಂದ್ರೆ ಅದು ಆತನಿಗೆ ಬಲು ಪ್ರಿಯ. ಅಂದರೆ ಮೋತಿ ಜಾನ್ಸನ್ ಅಂದ ಇದಕ್ಕೆ ಆತನಿಗೆ ಅನ್ನೋದು ಸರ್ವನಾಮ ಆಗ್ತೈತಿ. ನಾಯಿ ಅನ್ನೋದು ಸರ್ವನಾಮ ಆಗ್ತೈತೆ. ಜೊತೆಗೆ ಯಾಸ್ಮಿನ್ ಮತ್ತು ಉನ್ನತಿ ಇಬ್ಬರು ಗೆಳತಿಯರು, ಇವರು ಒಮ್ಮೆ ಪ್ರವಾಸ ಹೊರಟರು. ಅಂದ್ರೆ ಇಲ್ಲಿ ಯಾಸ್ಮಿನ್ ಮತ್ತು ಉನ್ನತಿ ಇವರಿಬ್ಬರು ನಾಮಪದಗಳನ್ನು ಕಾಣ್ತಾ ಹೋಗ್ತೀವಿ. ಇವುಗಳ ಬದಲಾಗಿ ಏನು ಬಳಸ್ತಾ ಹೋಗ್ತಪ್ಪ ಅಂದ್ರೆ ಇವರು ಎಂಬ ಸರ್ವನಾಮಗಳನ್ನು ಬಳಸ್ತಾ ಹೋಗ್ತೇವೆ. ಇದು ಸರ್ವನಾಮಗಳ ಬಗ್ಗೆ ನೋಡ್ತಾ ಹೋದ್ವಿ. ನಂತರದಲ್ಲಿ ತತ್ಸಮ ತತ್ಪವ ಬಗ್ಗೆ ನೋಡ್ತಾ ಹೋಗೋಣ. ಈ ತತ್ಸಮ ಬಗ್ಗೆ ನೋಡ್ತಾ ಹೋಗೋಣ. ಸಂಸ್ಕೃತ ಶಬ್ದಗಳನ್ನು ಕನ್ನಡದಲ್ಲಿ ಯಥಾವತ್ತಾಗಿ ಬಳಸುವ ಶಬ್ದಗಳನ್ನು ತತ್ಸಮಗಳು ಅಂತ ಕರಿತಾ ಹೋಗ್ತಾರೆ. ಅಂದರೆ ಈ ಸಂಸ್ಕೃತ ಶಬ್ದ ಅಂದರೆ ಸಂಸ್ಕೃತ ಭಾಷೆಯಲ್ಲಿರುವಂಥ ಶಬ್ದಗಳು ಕನ್ನಡದಲ್ಲಿ ಅವೇ ಒಂದು ಬಳಸಿದಪ್ಪ ಅಂದ್ರೆ ಅವನೇ ಒಂದು ಯಥಾವತ್ತಾಗಿ ಬಳಸಿದಂಥ ಶಬ್ದಗಳನ್ನು ತತ್ಸಮ ಅಂತಂದು ಕರಿತಾ ಹೋಗ್ತಾರೆ. ತತ್ಸಮ ಅಂದ್ರೆ ತತ್ ಪ್ಲಸ್ ಸಮ ಎಂದರೆ ಸಂಸ್ಕೃತ ಪದಕ್ಕೆ ಸಮನಾದದ್ದು ಅಂತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಂಸ್ಕೃತ ಶಬ್ದಗಳನ್ನು ಕನ್ನಡದಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡದೆ ಯಥಾವತ್ತಾಗಿ ಬಳಸುವಂಥ ಶಬ್ದಗಳನ್ನು ತತ್ಸಮ ಅಂತಂದು ಕರಿತಾ ಹೋಗ್ತಾರೆ. ಉದಾಹರಣೆಗೆ ಶ್ರೀ, ಸೂರ್ಯ, ತ್ಯಾಗ, ವಿಜ್ಞಾನ, ಪುಸ್ತಕ, ಸ್ವರಸಿದ್ಧ ಇವು ಸಂಸ್ಕೃತ ಶಬ್ದಗಳು ಕಾಣ್ತಾ ಹೋಗ್ತೀವಿ. ಇವು ತತ್ಸಮ ಶಬ್ದಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ತದ್ಭವ ಅಂದರೆ ಏನೋ ನೋಡ್ತಾವೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವ ಪದಗಳನ್ನು ತದ್ಭವಗಳನ್ನು ಅಂದ್ರೆ ಇಲ್ಲಿ ತತ್ಸಮ ಅಂದರೆ ಸಂಸ್ಕೃತ ಶಬ್ದಗಳನ್ನು ಕನ್ನಡದಲ್ಲಿ ಯಥಾವತ್ತಾಗಿ ಬಳಸಿದಪ್ಪ ಅಂದರೆ ತದ್ಭವ. ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ ಅಲ್ಪ ಸ್ವಲ್ಪ ಅಥವಾ ಪೂರ್ಣವಾಗಿ ಬದಲಾವಣೆ ಹೊಂದಿ ಬರುವಂಥ ಪದಗಳಿಗೆ ಅಂತ ಕರಿತಪ್ಪ ಅಂದ್ರೆ ತದ್ಭವ ಅಂತಂದು ಕರಿತಾ ಹೋಗ್ತಾರೆ. ಉದಾಹರಣೆಗೆ ಸಜ್ಜೆ, ಲಕುಮಿ, ಅದಿಬದೆ, ಸಿರಿ, ಜಾಗ, ಒತ್ತಿಗೆ ಇದು ತತ್ಸಮ ಮತ್ತು ತದ್ಭವದ ಬಗ್ಗೆ ಒಂದು ಡೆಫಿನೇಷನ್ ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಪದಗಳ ಉದಾಹರಣೆ ಸಮೇತ ನೋಡಿದರೆ ಇನ್ನೂ ಒಂದು ಕ್ಲಾರಿಟಿ ಅರ್ಥ ಆಗ್ತೈತಿ. ಜೊತೆಗೆ ಈ ತತ್ಸಮ ಅಂದರೆ ಸಂಸ್ಕೃತ ಪದದಿಂದ ನೇರವಾಗಿ ಬರುವಂಥ ಪದಗಳು ತತ್ಸಮ. ತದ್ಭವ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಆದಂಥ ಶಬ್ದಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಆರ್ಯ ಅನ್ನೋದು ತತ್ಭವ ಅಜ್ಜ ಆಗ್ತೈತಿ, ಕಾರ್ಯ ಅನ್ನೋದು ಕಜ್ಜ ಆಗ್ತೈತಿ, ಚಂದ್ರ ಅನ್ನೋದು ಚಂದಿರ ಆಗ್ತೈತಿ,
ವಿಜ್ಞಾನ ಅನ್ನೋದು ಭಿನ್ನಣ ಆಗ್ತೈತಿ. ನಿತ್ಯ ಅನ್ನೋದು ನಿತ್ಯ ಆಗ್ತೈತಿ. ಪದ್ಮ ಅನ್ನೋದು ಪದುಮ ಆಗ್ತೈತಿ. ಭಕ್ತಿ ಅನ್ನೋದು ಪ್ರಕೃತಿ. ವಿಧಿ ಅನ್ನೋದು ಭೀತಿ. ಇವು ತಸ್ತಮ ಮತ್ತು ತತ್ವಗಳಿಂದ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಂಥ ಶಬ್ದಗಳು, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಂಥ ಶಬ್ದಗಳಲ್ಲಿ ಬದಲಾವಣೆ ಕಾಣ್ತಾ ಹೋಗ್ತೇವೆ. ಇವನ್ನ ತಸ್ತಮ ಮತ್ತು ತತ್ವ ಅಂತಂದು ನೋಡ್ತಾ ಹೋಗ್ತೀವಿ. ಇದು ತಸ್ತಮ ಮತ್ತು ತತ್ವದ ಬಗ್ಗೆ ಮಾಹಿತಿ ಆಗ್ತತಿ. ನಂತರದಲ್ಲಿ ಕರ್ತೃ ಕರ್ಮ ಕ್ರಿಯಾಪದದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇಲ್ಲಿಂದು ಆ ಒಂದು ಕರ್ತೃ ಕರ್ಮ ಕ್ರಿಯಾಪದದ ಅದ್ರ ಬಗ್ಗೆ ನೋಡೋದಾದ್ರೆ ಕೆಲವೊಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ. ಒಂದನೇದು ಪ್ರಸಾದನು ಮುಖ ಕೈಕಾಲು ತೊಳೆದು ಬಂದನು. ಎರಡನೇದು ಒಂದು ಉದಾಹರಣೆ ನೋಡ್ತಾ ಹೋಗ್ರಿ, ಅಬ್ದುಲ್ಲನು ಪಾತ್ರೆಗಳನ್ನು ಮಾರಿದನು. ಮೂರನೇ ನೋಡ್ತಾ ಹೋಗ್ರಿ, ಗಿಳಿಯು ಹಣ್ಣನ್ನು ತಿಂದಿತು. ಇಲ್ಲಿ ಮುಖ್ಯವಾಗಿ ಹೆಂಗೆ ಗಮನಿಸ್ಬೇಕಪ್ಪ ಅಂದ್ರೆ ಪ್ರಸಾದ, ಅಬ್ದುಲ್ಲಾ, ಗಿಳಿ ಇವ ಏನು ಮಾಡ್ತಾವೆ ಈ ಪದಗಳು ಕೆಲಸವನ್ನು ಮಾಡುವವರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಯಾರು ಅನ್ನೋದನ್ನು ಎಂಬುದನ್ನು ತಿಳಿಸ್ತಾ ಹೋಗ್ತೀವಿ. ಇವು ಕರ್ತೃ ಪದಗಳನ್ನು ತಿಳ್ತಾ ಹೋಗ್ತೀವಿ. ಅದೇ ರೀತಿ ಮುಖ, ಕೈಕಾಲು, ಪಾತ್ರೆಗಳನ್ನು, ಹಣ್ಣನ್ನು ಎಂಬ ಪದಗಳು ಆಯಾ ಕೆಲಸಕ್ಕೆ ಪೂರಕ ಏನೇನು ಎಂಬ ಪ್ರಶ್ನೆಯನ್ನು ಎತ್ತುವಂಥದ್ದನ್ನು ಇವು ಕರ್ಮ ಪದಗಳು. ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸುವಂಥ ಪದಗಳನ್ನು ಕರ್ಮ ಪದಗಳಂತ ತಿಳಿಸ್ತಾ ಹೋಗ್ತಾರೆ. ತೊಳೆದು ಬಂದನು, ಮಾರಿದನು, ತಿಂದಿತು ಎಂಬ ಪದಗಳು ಯಾವ ಕೆಲಸ ಎಂಬುದನ್ನು ಹೇಳ್ತವೆ. ಅಂದ್ರೆ ಈ ಒಂದು ತೊಳೆದು ಬಂದನು, ಮಾರಿದನು, ತಿಂದ ಅಂದರೆ ಯಾವ ಕೆಲಸ ಮಾಡಿದನ್ನು ಕ್ರಿಯಾಪದಗಳಂತ ಕರಿತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಬರುವ, ಮಾರುವ, ತಿನ್ನುವ ಕೆಲಸವನ್ನು ಇವು ತಿಳಿಸ್ತಾ ಹೋಗ್ತವೆ. ಅಂದರೆ ಕೆಲಸವನ್ನು ತಿಳಿಸುವ ಪದಗಳು ಕ್ರಿಯಾಪದಗಳಾಗ್ತವೆ. ಆ ಕ್ರಿಯೆಗೆ ಸಂಬಂಧಿಸಿ ಏನನ್ನು ಎಂಬುದನ್ನು ಸೂಚಿಸುವ ಪದಗಳು ಕರ್ಮ ಪದಗಳಾಗ್ತವೆ. ಆ ಕ್ರಿಯೆಯನ್ನು ಮಾಡುತ್ತಿರುವವರು ಯಾರು ಇಲ್ಲವೇ ಯಾವುದು ಎಂಬುದನ್ನು ಸೂಚಿಸುವ ಪದಗಳು ಕರ್ತೃ ಪದಗಳಾಗ್ತವೆ. ಅಂದ್ರೆ ಈ ಕೆಲಸವನ್ನು ಕೆಲಸವನ್ನು ತಿಳಿಸುವಂಥದ್ದನ್ನು ಕ್ರಿಯಾಪದ ಮಾಡಿದೆಪ್ಪ ಅಂದ್ರೆ ಆ ಕೆಲಸ ಏನನ್ನು ಸೂಚಿಸುವಂಥದ್ದನ್ನು ಕರ್ಮ ಪದ ತಿಳಿಸ್ತೈತಿ. ಆ ಕೆಲಸವನ್ನು ಯಾರು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅದನ್ನು ಕರ್ತೃ ಪದಗಳನ್ನು ತಿಳಿಸ್ತಾ ಹೋಗ್ತೈತಿ. ಹಾಗಾದರೆ ಇನ್ನೂ ಒಂದು ಉದಾಹರಣೆಗಳ ಮೂಲಕ ನೋಡೋದಾದ್ರೆ ಇಲ್ಲಿ ರೋಜಾಳು ಗೆಳತಿಯನ್ನು ಮೆಚ್ಚಿದಳು. ಪಾರಿವಾಳವು ಕಾಳುಗಳನ್ನು ನೋಡಿತು. ಗೆಳೆಯರು ಆಟವನ್ನು ಆಡಿದರು. ಇಲ್ಲಿ ಈ ಒಂದು ಟೇಬಲನ್ನು ನೋಡ್ತಾ ಹೋಗ್ರಿ. ಇಲ್ಲಿ ಕರ್ತೃಪದ ಅಂದರೆ ಯಾರನ್ನು ನೋಡ್ತಾ ಇದ್ದಾರೆ ಈ ಮೂರು ಒಂದು ಉದಾಹರಣೆಗಳನ್ನು ನೋಡೋದಾದರೆ ಇಲ್ಲಿ ಕರ್ತೃಪದ ಯಾವುದಪ್ಪ ಅಂದ್ರೆ ಈ ಒಂದು ಬಾಕ್ಸ್ ಒಳಗೆ ಕಾಣ್ತಾ ಹೋಗ್ತೀವಲ್ಲ ಕರ್ತೃಪದ. ಈ ಒಂದು ಬಾಕ್ಸನ್ನು ನೋಡ್ತಾ ಹೋಗ್ತೀವಿ, ಇದು ಕರ್ಮ ಪದ. ಇದನ್ನು ಲಾಸ್ಟ್ ಕೊನೆಯದಾಗಿ ನೋಡ್ತಾ ಹೋಗ್ತೀವಿ, ಇದು ಕ್ರಿಯಾಪದ. ಕರ್ತೃಪದ ಯಾರಪ್ಪ ಅಂದ್ರೆ ರೋಜಾ, ಪಾರಿವಾಳ, ಗೆಳೆಯರು. ಕರ್ಮಪದ ಯಾವ ಕೆಲಸವನ್ನು ತೋರಿಸ್ತಾ ಹೋಗ್ತೈತೆ ಅಂದ್ರೆ ಅಥವಾ ಯಾರನ್ನು ತೋರಿಸ್ತಾ ಹೋಗ್ತೈತೆ ಅಂದರೆ ಗೆಳತಿಯನ್ನು, ಕಾಳುಗಳನ್ನು, ಆಟವನ್ನು. ಕ್ರಿಯಾಪದ ಕೆಲಸ ಮಾಡುವವರು ಏನು ಮಾಡ್ತಾ ಹೋಗ್ತಾರೆ, ಏನು ಮಾಡಿದಾರಪ್ಪ ಅಂದ್ರೆ ಮೆಚ್ಚಿದಳು, ನೋಡಿತ್ತು, ಆಡಿದ. ಇದು ಕರ್ತೃ ಮತ್ತು ಕರ್ಮ ಕ್ರಿಯಾಪದಗಳ ಬಗ್ಗೆ ಮಾಹಿತಿ ಆಗ್ತದೆ. ಮತ್ತು ಮುಂದುವರಿದ ಸಂಧಿಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಿಂದಿನ ತರಗತಿಯಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿಯನ್ನು ನೋಡ್ತಾ ಹೋಗ್ತೀವಿ. ಆ ಒಂದು ಸಂಧಿಯ ಬಗ್ಗೆ ನಿನ್ನೆಯ ತರಗತಿಯನ್ನು ನೋಡ್ತಾ ಹೋಗ್ತೀವಿ. ಇವತ್ತಿನ ತರಗತಿಯಲ್ಲಿ ಸಂಸ್ಕೃತ ಸಂಧಿಯ ಬಗ್ಗೆ ನೋಡ್ತಾ ಹೋಗ್ತೀವಿ. ಹಾಗಾದರೆ ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿಯಾದರೆ ಅದು ಸಂಸ್ಕೃತ ಸಂಧಿ ಆಗ್ತದೆ. ಅಂದರೆ ಇಲ್ಲಿ ಎರಡು ಸಂಸ್ಕೃತ ಶಬ್ದಗಳು ಸೇರಿದಾಗ ಆ ಪರಸ್ಪರ ಎದುರಾದ ಅಕ್ಷರಗಳ ನಡುವೆ ಸಂಧಿ ಆತಪ್ಪ ಅಂದ್ರೆ ಅದನ್ನು ಸಂಸ್ಕೃತ ಸಂಧಿ ಆಗುತ್ತೆ. ಅಂದರೆ ಇಲ್ಲಿ ಮುಖ್ಯವಾಗಿ ಎರಡು ಸಂಸ್ಕೃತ ಶಬ್ದಗಳು ಸೇರ್ತಾ ಹೋಗ್ಬೇಕು. ಅದರ ಒಂದು ಸೇರಿದಂಥ ಸಂದರ್ಭ ಆ ಒಂದು ಶಬ್ದಗಳ ಪರಸ್ಪರ ಅಕ್ಷರಗಳ ನಡುವೆ ಸಂಧಿ ಆತಪ್ಪ ಅಂದ್ರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಕರಿತಾ ಹೋಗ್ತೀವಿ. ಅವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಒಂದನೇದು ಸವರ್ಣ ದೀರ್ಘ ಸಂಧಿಯ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ನೋಡೋದಾದರೆ ಒಂದು ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘರೂಪ ಪಡೆಯುವುದೇ ಸವರ್ಣ ದೀರ್ಘ ಸಂಧಿ. ಅಂದ್ರೆ ಒಂದೇ ಜಾತಿಯ ಸ್ವರಾಕ್ಷರಗಳಾಗಿರ್ಬೋದು. ಅಂದರೆ ಈ ಸ್ವರಗಳು ಏನಂತ ಕರಿತೀವಲ್ಲ ಆ ಒಂದು ಸ್ವರಗಳು ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ಆ ದೀರ್ಘ ರೂಪವನ್ನು ಪಡೆಯುವುದನ್ನು ಸವರ್ಣ ದೀರ್ಘ ಸಂಧಿ ಅಂತ ನೋಡ್ತಾ ಹೋಗ್ತೀವಿ. ಉದಾಹರಣೆಗೆ
ಈ ಒಂದು ಸ್ವರ ಪ್ಲಸ್ ಈ ಒಂದು ಸ್ವರ ಇದನ್ನು ಸೇರಿಸಿದಪ್ಪ ಅಂದ್ರೆ ಈ ಎಂಬುದು ದೀರ್ಘ ರೂಪವನ್ನು ಪಡ್ತಾ ಹೋಗ್ತೈತಿ. ಜೊತೆಗೆ ಓ ಎಂಬ ಸ್ವರ ಪ್ಲಸ್ ಊ ಎಂಬ ಸೇರಿದಪ್ಪ ಅಂದ್ರೆ ಹೂ ಆಗ್ತೈತೆ. ಅಂದ್ರೆ ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆದಪ್ಪ ಅಂದ್ರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ಈ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಆ ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿ ದೇವಾಸುರ ಅಂತಂತ ನೋಡ್ತಾ ಹೋಗ್ತೀವಿ. ಆ ದೇವಾಸುರವನ್ನು ಬಿಡಿಸಿ ಬರೋದಪ್ಪ ಅಂದ್ರೆ ದೇವ ಪ್ಲಸ್ ಅಸುರ ಈಸ್ ಈಕ್ವಲ್ ಟು ದೇವಾಸುರ. ಇಲ್ಲಿ ಪೂರ್ವ ಪದದಲ್ಲಿ ಅಂತ್ಯದಲ್ಲಿ ನೋಡ್ತಾ ಹೋಗ್ಬೇಕು. ವಕ ಅ ಎಂಬ ಅಕ್ಷರವನ್ನು ಕಾಣ್ತಾ ಹೋಗ್ತೀವಿ. ಉತ್ತರ ಪದದಲ್ಲಿ ಅ ಅಕ್ಷರವನ್ನು ಕಾಣ್ತಾ ಹೋಗ್ತೀವಿ. ಇವೆರಡೂ ಒಂದೇ ಜಾತಿಯ ಸ್ವರಗಳನ್ನು ನೋಡ್ತಾ ಹೋಗ್ತೀವಿ. ಇವನ್ನ ಪರಸ್ಪರ ಸೇರಿದಾಗ ದೀರ್ಘ ರೂಪದ ಒಂದು ಅಕ್ಷರನ ಕಾಣ್ತಾವೆ, ಅದು ಆ ಆಗ್ತೈತಿ. ಹಾಗಾದರೆ ಈ ಒಂದು ಅಕ್ಷರ ಏನಾಗ್ತೈತಪ್ಪ ಅಂದರೆ ದೇವಾಸುರ ಅನ್ನೋದು ಆಗ್ತಾ ಹೋಗ್ತೈತಿ. ಜೊತೆಗೆ ದೇವಾಲಯ ನೋಡ್ತಾ ಹೋಗ್ತೀವಿ. ದೇವ ಪ್ಲಸ್ ಆಲಯ ದೇವಾಲಯ. ಮತ್ತು ಜೊತೆಗೆ ಮಹಾ ಪ್ಲಸ್ ಆತ್ಮ ಮಹಾತ್ಮವನ್ನು ನೋಡ್ತಾ ಹೋಗ್ತೀವಿ. ರವಿ ಪ್ಲಸ್ ಇಂದ್ರ ರವೀಂದ್ರ ನೋಡ್ತಾ ಹೋಗ್ತೀವಿ. ಗಿರಿ ಪ್ಲಸ್ ಈಶ ಗಿರೀಶ ಅಂತ ನೋಡ್ತಾ ಹೋಗ್ತೀವಿ. ಗುರು ಪ್ಲಸ್ ಉಪದೇಶ ಗುರು ಉಪದೇಶವನ್ನು ನೋಡ್ತಾ ಹೋಗ್ತೀವಿ. ಮತ್ತೊಮ್ಮೆ ಹೇಳ್ತಾ ಹೋಗ್ತೀನಿ. ಸವರ್ಣ ದೀರ್ಘ ಸಂಧಿ ಅಂದ್ರೆ ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯೋದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನೊಂದು ಉದಾಹರಣೆ ಕೊಟ್ಬಿಡ್ತಾನೆ. ದೇವ ಪ್ಲಸ್ ಆಲಯ. ಈ ಒಂದು ಸ್ವರಗಳು ಬಿಡಿಸ್ತಾ ನೋಡ್ತಾ ಹೋಗೋಣ. ಹೋದಾಗ ಅ ಎಂಬ ಸ್ವರವನ್ನು ಕಾಣ್ತಾ ಹೋಗ್ತೀವಿ. ಆದಾಗ ಆ ಎಂಬ ಸ್ವರವನ್ನು ನೇರವಾಗಿ ಕಾಣ್ತಾ ಹೋಗ್ತೀವಿ. ಇವೆರಡೂ ಒಂದೇ ಜಾತಿಯ ಸ್ವರಾಕ್ಷರಗಳು. ಈ ಒಂದೇ ಜಾತಿಯ ಸ್ವರಾಕ್ಷರಗಳು ಸೇರಿ ಮ್ಯಾಕ ದೀರ್ಘ ರೂಪದ ಒಂದು ಅಕ್ಷರ ಕಾಣ್ತಾ ಹೋಗ್ತೀವಿ. ಅದು ಯಾವುದಪ್ಪ ಅಂದ್ರೆ ಆ ಎಂಬ ಅಕ್ಷರನ ಕಾಣ್ತಾ ಹೋಗ್ತೀವಿ. ಈ ಒಂದು ಆ ಎಂಬ ಅಕ್ಷರ ಎಲ್ಲಿ ಬರ್ತಾ ಹೋಗ್ತದೆ? ಪೂರ್ವ ಪದದಲ್ಲಿ ಕಾಣ್ತಾ ಹೋಗ್ತೀವಿ. ಅದನ್ನು ದೇವಾಲಯ ಅಂತಂದು ಉಚ್ಚಾರವನ್ನು ಮಾಡ್ತಾ ಹೋಗೋದನ್ನು ಇಲ್ಲಿ ಗಮನಿಸ್ತಾ ಹೋಗಬೇಕು. ಇದು ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಮಾಹಿತಿ ಆಗ್ತದೆ. ಮುಂದೆ ನೋಡ್ತಾ ಹೋಗೋಣ. ಗುಣಸಂಧಿಯ ಬಗ್ಗೆ ನೋಡ್ತಾ ಹೋಗೋಣ. ಹಾಗಾದರೆ ಈ ಗುಣಸಂಧಿ ಅಂದರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಆ ಗುಣಸಂಧಿ ಅಂದರೆ ಏನಪ್ಪ ಅಂದ್ರೆ ಅ ಮತ್ತು ಆ ಕಾರಗಳ ಮುಂದೆ ಈ ಕಾರವು ಬಂದಾಗ ಎ ಕಾರವು ಉ ಕಾರವು ಬಂದಾಗ ಓ ಕಾರವು ರು ಕಾರವು ಬಂದಾಗ ಅರ್ ಕಾರವು ಸೇರಿದಾಗ ಗುಣಸಂಧಿ ಅನಿಸುತ್ತದೆ. ಅಂದ್ರೆ ಇಲ್ಲಿ ಏನು ಹೇಳಕತ್ತಾರಪ್ಪ ಅಂದ್ರೆ ಅ ಮತ್ತು ಆ ಕಾರಗಳ ಮುಂದೆ ಈ ಕಾರಗಳು ಅ ಮತ್ತು ಆ ಕಾರಗಳ ಮುಂದೆ ಈ ಬಂತಪ್ಪ ಅಂದ್ರೆ ಈ ಕಾರವು ಬಂದಾಗ ಎ ಕಾರವು ಉ ಮತ್ತು ಹೂ ಕಾರವು ಬಂದಾಗ ಓ ಕಾರವು ರು ಕಾರವು ಬಂದಾಗ ಆರ್ ಕಾರವು ಸೇರಿದಾಗ ಗುಣಸಂಧಿ ಆಗ್ತೈತಿ. ಇದನ್ನು ಉದಾಹರಣೆಗಳ ಮೂಲಕ ಹೇಳೋದಪ್ಪ ಅಂದ್ರೆ ನಿಮಗೆ ಅರ್ಥ ಆಗ್ತೈತೆ. ಅಂದರೆ ಇಲ್ಲಿ ಸುರೇಂದ್ರ ಒಂದು ಶಬ್ದವನ್ನು ನೋಡಿದಾಗ ಇಲ್ಲಿ ಬಿಡಿಸಿ ಬರೋದಪ್ಪ ಅಂದ್ರೆ ಸುರ ಪ್ಲಸ್ ಇಂದ್ರ ನೋಡ್ತಾ ಹೋಗ್ತೀವಿ. ಇಲ್ಲಿ ಶಬ್ದಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಸ್ವರಗಳು ಯಾವಪ್ಪ ಅಂದ್ರೆ ರೋದಾಗ ಒಂದು ಸ್ವರವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ಅಂತ ಸ್ವರವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಏನನ್ನು ಗಮನಿಸ್ಬೇಕಪ್ಪ ಅಂದ್ರೆ ಅ ಮತ್ತು ಆ ಕಾರಗಳು ಏನಾದರೂ ಶಬ್ದಗಳು ಬಂತಪ್ಪ ಅಂದ್ರೆ ಈ ಕಾರವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಉ ಮತ್ತು ಹೂ ಕಾರ ಬಂದಾಗ ಓ ಕಾರವನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಅ ಮತ್ತು ಈ ಒಂದು ಶಬ್ದಗಳನ್ನು ಬಂದಾಗ ಏನು ಬಳಸ್ಬೇಕಂತ ನೋಡ್ತಾ ಹೋಗಪ್ಪ ಅಂದ್ರೆ ಏಕಾರವನ್ನು ಬಳಸ್ತಾ ಹೋಗ್ತೀವಿ. ಅದಕ್ಕೆ ಸುರ ಪ್ಲಸ್ ಇಂದ್ರ ಸುರೇಂದ್ರ ಅಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ದೇವ ಪ್ಲಸ್ ಈಶ ದೇವೇಶ. ಅಂದ್ರೆ ಇಲ್ಲಿ ಅ ಕಾಣ್ತಾ ಹೋಗ್ತೀವಿ ಮತ್ತು ಈ ಕಾಣ್ತಾ ಹೋಗ್ತೀವಿ. ಇವೆರಡೂ ಶಬ್ದಗಳು ಬಂತಪ್ಪ ಅಂದ್ರೆ ಯಾವ್ದು ಬಳಸ್ಬೇಕು? ಏಕಾರ ಎಂಬುದನ್ನು ಬಳಸ್ತಾ ಹೋಗ್ತೀವಿ. ಹಾಗಾಗಿ ದೇವ ಪ್ಲಸ್ ಈಶ ದೇವೇಶವನ್ನು ಕಾಣ್ತಾ ಹೋಗ್ತೀವಿ. ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಅಂದ್ರೆ ಅ ಪ್ಲಸ್ ಮತ್ತು ಉ ಕಾರವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದೆರಡು ಅ ಮತ್ತು ಉ ಕಾರಗಳು ಬಂದಾಗ ಯಾವುದೋ ಒಂದು ಕಾರಕ ಬಳಸ್ಬೇಕಪ್ಪ ಅಂದ್ರೆ ಓ ಎಂಬ ಕಾರಕವನ್ನು ಬಳಸ್ತಾ ಹೋಗ್ಬೇಕು. ಜೊತೆಗೆ ಮಹಾ ಪ್ಲಸ್ ಋಷಿ ಮಹರ್ಷಿಯನ್ನು ನೋಡ್ತಾ ಹೋಗ್ತೀವಿ. ಆ ಮಹಾ ಪ್ಲಸ್ ಮಹರ್ಷಿಯನ್ನು ನೋಡಿದಾಗ ಆರ್ ಕಾರವನ್ನು ಬಳಸ್ತಾ ಹೋಗ್ತೀವಿ. ಹಾಗಾಗಿ ಇದು ಗುಣಸಂಧಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗಬೇಕು. ಮತ್ತು ನಂತರದಲ್ಲಿ ವೃತ್ತಿ ಸಂಧಿಯ ಬಗ್ಗೆ ನೋಡ್ತಾ ಹೋಗೋಣ. ಜೊತೆಗೆ ವೃತ್ತಿ ಸಂಧಿಯ ಬಗ್ಗೆ ನೋಡ್ತಾ ಹೋಗೋಣ. ಆಕಾರಗಳ ಮುಂದೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು
ಓ ಔಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ವೃತ್ತಿ ಸಂಧಿ ಎನ್ನುವರು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಆಕಾರಗಳ ಮುಂದೆ ಐಕಾರಗಳು ಪರವಾದಪ್ಪ ಅಂದ್ರೆ ಬಂದಪ್ಪ ಅಂದ್ರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಕ್ಷಮೆಯಿರಲಿ ಐಕಾರವು ಓ ಮತ್ತು ಔಕಾರಗಳು ಪರವಾದಪ್ಪ ಅಂದ್ರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶಗಳು ಬಂದರೆ ಅವುಗಳನ್ನು ವೃತ್ತಿ ಸಂಧಿ ಅಂತಂದು ಕರಿತಾ ಹೋಗ್ತೇವೆ. ಹಾಗಾದರೆ ನೋಡ್ತಾ ಉದಾಹರಣೆ ಮೂಲಕ ಏಕೈಕ ಎಂಬ ಒಂದು ಶಬ್ದವನ್ನು ಬಿಡಿಸಿದಾಗ ಏಕ ಪ್ಲಸ್ ಏಕ ಅಂದ್ರೆ ಇಲ್ಲಿ ಮತ್ತು ಏಕಾರವನ್ನು ನೋಡ್ತಾ ಹೋಗ್ತೀವಿ. ಪೂರ್ವ ಪದದಲ್ಲಿ ಮತ್ತು ಉತ್ತರ ಪದದಲ್ಲಿ ನೋಡ್ತಾ ಹೋಗ್ತೀವಿ. ಇವುಗಳ ಬದಲಾಗಿ ಏನು ಬಳಸ್ತಾ ಹೋಗ್ತೀವಿ? ಐ ಬಳಸ್ತಾ ಹೋಗ್ತೀವಿ. ಅಂದರೆ ಏಕೈಕ ಅಂತ ಬಳಸ್ತಾ ಹೋಗ್ತೀವಿ. ಶಿವ ಪ್ಲಸ್ ಐಕ್ಯ ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿ ಮತ್ತು ಐ ಅನ್ನು ನೋಡ್ತಾ ಹೋಗ್ತೀವಿ. ಇದನ್ನು ಐಕಾರವನ್ನು ಬಳಸ್ತಾ ಹೋಗ್ತೀವಿ. ಶಿವೈಕ್ಯ ಅಂತ ನೋಡ್ತಾ ಹೋಗ್ತೀವಿ. ಮತ್ತು ವನ ಪ್ಲಸ್ ಔಷಧ ವನೌಷಧವನ್ನು ನೋಡ್ತಾ ಹೋಗ್ತೀವಿ. ಪ್ಲಸ್ ಮತ್ತು ಇವು ಈಜು ಕೊಟ್ಟು ಏನಾಗ್ತದಪ್ಪ ಔಕಾರ ಬರ್ತಾ ಹೋಗ್ತೈತಿ. ಅಂದ್ರೆ ವನೌಷಧಿ ಆಗ್ತಾ ಹೋಗ್ತೈತಿ. ಅಂದ್ರೆ ಈ ಒಂದು ಶಬ್ದಗಳು ನೇರವಾಗಿ ಯಾವುದೇ ಒಂದು ಶಬ್ದದಲ್ಲಿ ಐ ಒಂದು ಒತ್ತಕ್ಷರ ಮತ್ತು ಔ ಎಂಬ ಒಂದು ಕಾರಕಗಳು ಬಂದಪ್ಪ ಅಂದ್ರೆ ಶಿವೈಕ್ಯ ವನೌಷಧಿ ಈ ಶಬ್ದಗಳು ಬಂದಪ್ಪ ಅಂದ್ರೆ ಅವು ವೃತ್ತಿ ಸಂಧಿಗಳನ್ನು ಕಾಣ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ಎಣ್ ಸಂಧಿಯ ಬಗ್ಗೆ ನೋಡ್ತಾ ಹೋಗೋಣ. ಎಣ್ ಸಂಧಿ ಅಂದರೆ ಈ ಉ ಕಾರ್ಯಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರ್ಯಗಳು ಏಕಾರವು ಉ ಕಾರ್ಯಗಳು ಓಕಾರವು ರು ಕಾರ್ಯಕ್ಕೆ ರಕಾರವು ಆದೇಶಗಳಾಗಿ ಬಂದರೆ ಎಣ್ ಸಂಧಿ ಅಂತೂ ಕರೆಯುವರು. ಅಂದರೆ ಈ ರು ಕಾರಕಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಮತ್ತು ಈ ಕಾರಕಗಳು ಏಕಾರ ಬರ್ತಾ ಹೋಗ್ತದೆ. ಉ ಕಾರಕಗಳು ಓಕಾರವು ಬರ್ತಾ ಹೋಗ್ತದೆ. ರು ಕಾರಕ್ಕೆ ರಕಾರವು ಆದೇಶಗಳಾಗಿ ಬರ್ತಾ ಹೋಗ್ತದೆ. ಈ ಒಂದು ಶಬ್ದಗಳಿಗೆ ಯ ಮತ್ತು ವ ಮತ್ತು ರ ಆದೇಶಗಳು ಬರುವುದನ್ನು ಎಣ್ ಸಂಧಿ ಅಂತ ಕರಿತೇವೆ. ಉದಾಹರಣೆಗಳ ಮೂಲಕ ನೋಡೋದಾದರೆ ಇತ್ಯಾದಿ ಇದು ಬಿಡಿಸ್ತಾ ಹೋಗಿದ್ರೆ ಇತಿ ಪ್ಲಸ್ ಆದಿ ಇತ್ಯಾದಿಯನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ಒಂದು ಅಂಶವನ್ನು ಈ ಕಾರಕ ನೋಡ್ತಾ ಹೋಗ್ತೀವಿ. ಇಲ್ಲಿ ಆ ಕಾರಕ ಅಂತ ಈ ಮತ್ತು ಆ ಕಾರಕಗಳು ಯಾವ ಶಬ್ದಗಳನ್ನು ಬಳಸ್ತಾ ಹೋಗ್ತಾವಪ್ಪ ಅಂದ್ರೆ ಯ ಶಬ್ದಗಳನ್ನು ಬಳಸ್ತಾ ಹೋಗ್ತೀವಿ. ಹಾಗಾಗಿ ಇದನ್ನು ಇತ್ಯಾದಿ ಅಂತಂದು ಕರಿತಾ ಹೋಗ್ತೀವಿ. ಜಾತ್ಯತೀತ ಅಂದ್ರೆ ಜಾತಿ ಪ್ಲಸ್ ಅತೀತ ಅಂದರೆ ಈ ಪ್ಲಸ್ ಉತ್ತರ ಪದದಲ್ಲಿ ಕೊಟ್ಟು ಇವೆರಡು ಪದಗಳು ಬಂದಪ್ಪ ಬಳಸ್ಬೇಕು ಬಳಸಬೇಕಾಗ್ತದೆ. ಹಾಗಾಗಿ ಜಾತ್ಯತೀತ ಎಂಬುದನ್ನು ಬಳಸ್ತಾ ಹೋಗ್ತೀವಿ. ಉದಾಹರಣೆಗಳನ್ನು ನೋಡೋದಾದರೆ ಪ್ರತಿ ಪ್ಲಸ್ ಉಪಕಾರ ಪ್ರತ್ಯೋಪಕಾರ ಇಲ್ಲಿ ಈ ಕಾಣ್ತಾ ಹೋಗ್ತೀವಿ. ಈ ಕಡೆಗೆ ಉತ್ತರ ಪದದಲ್ಲಿ ಕಾಣ್ತಾ ಹೋಗ್ತೀವಿ. ಈ ಶಬ್ದಗಳು ಬಂತಪ್ಪ ಅಂದ್ರೆ ಏಕಾರವನ್ನು ಬಳಸ್ತಾ ಹೋಗ್ಬೇಕು. ಮನು ಪ್ಲಸ್ ಅಂತರ ಮನ್ವಂತರ ಅಂದರೆ ಮನು ಕಾರವನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಅಕಾರವನ್ನು ನೋಡ್ತಾ ಹೋಗ್ತೀವಿ. ಹಂಗಾರೆ ಬಂತಪ್ಪ ಅಂದ್ರೆ ಏನು ಬಳಸ್ಬೇಕು? ಓಕಾರವನ್ನು ಬಳಸ್ತಾ ಹೋಗ್ಬೇಕು. ಹಾಗಾಗಿ ಮನ್ವಂತರ ಅಂತ ಹೋಗ್ತೀವಿ. ಕುರು ಪ್ಲಸ್ ಆಜ್ಞೆ ಕುರುವಾಗ್ನಿ ಅಂದರೆ ಬರ್ತಾ ಹೋಗ್ತೈತಿ. ಓವನ್ನು ಬಳಸ್ತಾ ಹೋಗಿ ಕುರುವಾಗ್ನಿ. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಅಂದ್ರೆ ರು ಅಂದರೆ ರು ಬರ್ತಾ ಹೋಗ್ತೈತಿ. ಹಾಗೆ ರಕಾರವನ್ನು ಬಳಸ್ತಾ ಹೋಗಿ ಹಾಗಾಗಿ ಇದನ್ನು ಎಣ್ ಸಂಧಿ ಅಂತ ಕರಿತೇವೆ. ಯಾವ ಒಂದು ಶಬ್ದಗಳಲ್ಲಿ ಈ ಕಾರಕಗಳಿಗೆ ಯಕಾರ ಬಂತಪ್ಪ ಉ ಕಾರಕಗಳು ಓಕಾರ ಬಂತಪ್ಪ ರು ಕಾರಕ್ಕೆ ರಕಾರ ಬಂತಪ್ಪ ಅಂದ್ರೆ ಅದನ್ನು ಎಣ್ ಸಂಧಿ ಅಂತಂದು ಕರಿತಾ ಹೋಗ್ತೈತಿ. ನಂತರದಲ್ಲಿ ಇದಿಷ್ಟು ಸಂಧಿಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ನಂತರದಲ್ಲಿ ಪತ್ರಲೇಖನದ ಒಂದು ನೋಡ್ತಾ ಹೋಗೋಣ. ಈ ಪತ್ರಲೇಖನವನ್ನು ಒಂದು ಪೋಷಕರಿಗೆ ಬರೆಯುವಂಥ ನೋಡ್ತಾ ಹೋಗ್ತೀವಿ ಮತ್ತು ವ್ಯಾವಹಾರಿಕ ಪತ್ರಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಪತ್ರಗಳಲ್ಲಿ ನಾವು ವ್ಯಾವಹಾರಿಕ ಪತ್ರಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ನಿಮ್ಮ ಊರಿನ ಹಾಳಾಗಿರೋ ರಸ್ತೆಯನ್ನು ದುರಸ್ತಿಗೊಳಿಸಲು ಗ್ರಾಮ ಪಂಚಾಯತಿಗೆ ಒಂದು ಮನವಿ ಪತ್ರವನ್ನು ಕಾಣ್ತಾ ಹೋಗ್ತೀವಿ. ಅದು ಯಾವ ರೀತಿ ಆ ಪತ್ರವನ್ನು ಬರೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ಅಂಶಗಳನ್ನು ನೋಡ್ತಾ ಹೋಗ್ಬೇಕು, ಯಾವ ರೀತಿ ಅಂಶಗಳು ಇರಬೇಕು ಅನ್ನೋದನ್ನು ನಾವು ನೋಡ್ತಾ ಹೋದಾಗ ಇದೊಂದು ಪೇಜಿನ ಪುಟ ಅಂತಂದು ಇಟ್ಕೊಳ್ರಿ. ಆ ಪೇಜಿನ ಆ ಪುಟದ ಎಡಭಾಗಕ್ಕೆ ಏನು ಬಳಸ್ಬೇಕಪ್ಪ ಅಂದ್ರೆ ಇವರಿಂದ ಯಾರು ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಹೋಗ್ತಾರೆ ಅವರ ಒಂದು ಮಾಹಿತಿಯನ್ನು ಇವರಿಂದ ಅವ್ರ ಕೆಳಗೆ ಬರ್ತಾ ಹೋಗ್ಬೇಕು. ಅದರ ಕೆಳಗೆ ಲೈನ್ ಬಿಟ್ಟು ಇವರಿಗೆ ಅಂದರೆ
ಯಾರಿಗೆ ಪತ್ರ ಬರಿತಿರ್ತಾವಲ್ಲ ಅವರ ಒಂದು ಸಂಪೂರ್ಣ ವಿಳಾಸವನ್ನು ಬರಿತಾ ಹೋಗ್ಬೇಕು. ಜೊತೆಗೆ ಬಲಭಾಗದಲ್ಲಿ ಈ ಒಂದು ದಿನಾಂಕವನ್ನು ಬರೀಬೇಕು. ಇದು ಇವರಿಂದಂದು ಯಾರು ಅರ್ಜಿ ಆಗ್ತಾ ಇದ್ದಾರೆ, ಇವರಿಗೆ ಯಾರಿಗೆ ಬರಿತಾ ಇದ್ದಾರೆ, ಜೊತೆ ದಿನಾಂಕವನ್ನು ಬಲಭಾಗದಲ್ಲಿ ಬರಿತಾ ಹೋಗ್ಬೇಕು. ನಂತರದಲ್ಲಿ ಮುಖ್ಯವಾಗಿ ಆ ಒಂದು ಬರೆದಂಥ ಒಂದು ಇವರಿಂದ ಇವರಿಗೆ ಬರೆದ ನಂತರ ಮಾನ್ಯರೇ ಅಂತಂದು ವಿಷಯವನ್ನು ಬರ್ತಾ ಹೋಗ್ಬೇಕು. ಜೊತೆ ಅದರ ಕೆಳಗೆ ವಿಷಯ ಅಂತಂದು ಬರೆದು ಆ ಒಂದು ಏನು ವಿಷಯ ಮುಖ್ಯವಾದಂಥ ವಿಷಯ ಆಗಿರ್ತದಲ್ಲ ಆ ಒಂದು ವಿಷಯವನ್ನು ಬರಿತಾ ಹೋಗ್ಬೇಕು. ಹಾಳಾಗಿರೋ ರಸ್ತೆಯನ್ನು ದುರಸ್ತಿ ಮಾಡಿಸುವ ಬಗ್ಗೆ ಅಂತಂದು ವಿಷಯವನ್ನು ಬರ್ತಾ ಹೋಗ್ಬೇಕು. ಕೆಳಗೆ ಒಂದು ಲೈನ್ ಬಿಟ್ಟು ಈ ವಿಷಯವನ್ನು ಇಲ್ಲಿ ಈ ಒಂದು ಮಾನ್ಯರೇ ಅಂತ ಏನು ಕೇಳ್ಕೊಟ್ಟು ಅದೇ ಒಂದು ನೇರವಾದ ಕೆಳಗೆ ಬರೆದು ಈ ಒಂದು ಏನು ಆ ಒಂದು ಹಾಳಾಗಿರೋ ರಸ್ತೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ಬೇಕು. ಅದನ್ನು ಒಂದು ಪ್ಯಾರಾಗ್ರಾಫದಲ್ಲಿ ಬರಿತಾ ಹೋಗ್ಬೇಕು. ಕೊನೆಯದಾಗಿ ಆ ವಂದನೆಗಳೊಂದಿಗೆ ಬರಿತಾ ಹೋಗ್ಬೇಕು. ಇದನ್ನು ಮಿಡ್ಲಲ್ಲಿ ಬರೋದು ನಡೀತದೆ ಮತ್ತು ಎಡಭಾಗದಲ್ಲಿ ಬರೋದು ನಡೀತದೆ ಮತ್ತು ಇದನ್ನು ವಂದನೆಗಳಂತ ಬರಿತಾ ಹೋಗ್ಬೇಕು. ಕೊನೆಯದಾಗಿ ತಮ್ಮ ವಿಶ್ವಾಸವನ್ನು ಬಲಭಾಗದಲ್ಲಿ ಬರ್ತಾ ಹೋಗ್ಬೇಕು. ತಮ್ಮ ಒಂದು ಸೈಮ ಕೆಳಗೆ ಒಂದು ಆವರಣ ಅಥವಾ ಬ್ರ್ಯಾಕೆಟ್ಗಳು ತಮ್ಮ ಒಂದು ಹೆಸರನ್ನು ಬರ್ತಾ ಹೋಗ್ಬೇಕು. ಏನಪ್ಪ ಅಂದ್ರೆ ಪತ್ರ ಲೇಖನ ಅಂದರೆ ಏನಪ್ಪ ಅಂದ್ರೆ ಎಡಭಾಗದಲ್ಲಿ ಇವರಿಂದ ಅಂತ ಬರೀಬೇಕು, ಅದರ ಕೆಳಗೆ ಇವರಿಗೆ ಅಂತ ಬರೀಬೇಕು, ಇಲ್ಲಿ ದಿನಾಂಕ ಬರಿತಾ ಹೋಗ್ಬೇಕು, ಇಲ್ಲಿ ಮಾನ್ಯರೇ, ಕೆಳಗೆ ವಿಷಯ, ವಂದನೆಗಳೊಂದಿಗೆ ಇಂತಿ ನಿಮ್ಮ ವಿಶ್ವಾಸಿ. ಈ ಒಂದು ಅಂಶಗಳು ಪತ್ರ ಲೇಖನದಲ್ಲಿ ಖಂಡಿತವಾಗಿ ಇರ್ತಾ ಹೋಗ್ಬೇಕು. ಇದು ಪತ್ರ ಲೇಖನಕ್ಕೆ ಸಂಬಂಧಪಟ್ಟ ವಿಷಯ ಆಗ್ತದೆ. ಮುಂದುವರೆದು ಸಮಾಸಗಳ ಬಗ್ಗೆ ನೋಡ್ತಾ ಹೋಗೋಣ. ಇದು 6ನೇ ತರಗತಿ ಪಠ್ಯ ಪುಸ್ತಕದ ಆಗಿರೋದ್ರಿಂದ ಇಲ್ಲಿ ಸಮಾಸದ ಒಂದು ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಈ ಸಮಾಸವನ್ನು ಆ ಒಂದು ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಸಮಾಸದ ಬಗ್ಗೆ ಯಾವುದೇ ರೀತಿಯ ವಿವರಣೆಯನ್ನು ನೀಡ್ತಾ ಹೋಗಲ್ಲ. ಹಾಗಾಗಿ ಮುಂದಿನ ತರಗತಿ ಸಮಾಸದ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತೇವೆ. ಇಲ್ಲಿ ಆ ಸಮಾಸಗಳು ಎಷ್ಟು ಇವೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಸಮಾಸಗಳಲ್ಲಿ ಎಷ್ಟು ವಿಧಗಳನ್ನು ಕಾಣ್ತಾ ಹೋಗ್ತಾವಪ್ಪ ಅಂದರೆ 8 ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಅವು ಯಾವಪ್ಪ ಅಂದ್ರೆ ಒಂದನೇದು ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಬಹುರ್ವಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಇವು 8 ಸಮಾಸಗಳನ್ನು ಕಾಣ್ತಾ ಹೋಗ್ತೀವಿ. ಈ ಸಮಾಸಗಳನ್ನು ಬಿಡಿಸಬೇಕಾದ್ರೆ ಆ ಬಿಡಿಸಿ ಬರೆಯೋದನ್ನು ಏನು ಕರಿತಾರಪ್ಪ ಅಂದ್ರೆ ವಿಗ್ರಹ ವಾಕ್ಯ ಅಂತಂದು ಕರಿತಾ ಹೋಗ್ತಾರೆ. ವಿಗ್ರಹ ವಾಕ್ಯ ಅಂತ ಕರಿತಾ ಹೋಗ್ತಾರೆ. ಇಲ್ಲಿ ಉದಾಹರಣೆಗೆ ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು, ಈ ಒಂದು ಬಿಡಿಸಿ ಬರೋದನ್ನು ವಿಗ್ರಹ ವಾಕ್ಯ ಅಂತ ಕರಿತಾ ಹೋಗ್ತಾರೆ. ಇದನ್ನು ತಲೆಯಲ್ಲಿ ಅನ್ನೋದೈತಲ್ಲ ಅದು ಪೂರ್ವ ಪದ ಅಂತ ಕರೆದ, ನೋವು ಅನ್ನೋದನ್ನು ಉತ್ತರ ಪದವನ್ನು ಕಾಣ್ತಾ ಹೋಗ್ತೀವಿ. ಇದಿಷ್ಟು ಸಮಾಸದ ಬಗ್ಗೆ ಮಾಹಿತಿ ಆಗ್ತದೆ. ಜೊತೆಗೆ ಇಲ್ಲಿ ಪ್ರಾಸಾಕ್ಷರಗಳ ಬಗ್ಗೆ ನೋಡ್ತಾವೆ. ಅಂದರೆ ಪ್ರಾಸಗಳ ಬಗ್ಗೆ ಇಲ್ಲಿ ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಪ್ರಾಸಗಳಲ್ಲಿ ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸವನ್ನು ನೋಡ್ತಾ ಹೋಗ್ತೀವಿ. ಮತ್ತು ಸಿಂಹಪ್ರಾಸ, ಗಜಪ್ರಾಸ, ಶರವಪ್ರಾಸ ಅವುಗಳ ಬಗ್ಗೆ ನಂತರ ತರಗತಿಯಲ್ಲಿ ಆಳವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಪ್ರಾಸಾಕ್ಷರಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಉದಾಹರಣೆಯನ್ನು ಗಮನಿಸ್ತಾ ಹೋಗ್ರಿ. ಉತ್ತಮರ ಗೆಳೆತನ ಪುತ್ಥಳಿ ಬಂಗಾರ, ಮತ್ತೆ ಏನರ ಗೆಳೆತನ ಮಾಡಿದರೆ ಹಿತ್ತಾಳಕ್ಕಿಂತ ಬಲುವಿನ. ಅಂದ ಈ ಒಂದು ಪ್ರಾಸಾಕ್ಷರಗಳನ್ನು ಗಮನಿಸ್ತಾ ಹೋಗ್ಬೇಕು. ಪ್ರಾಸಾಕ್ಷರಗಳನ್ನು ಏನಪ್ಪ ಅಂದ್ರೆ ಪ್ರತಿ ಪಾದದಲ್ಲಿ ಒಂದೇ ಥರದ ಅಕ್ಷರಗಳನ್ನು ಕಾಣ್ತಾ ಹೋದಪ್ಪ ಅಂದ್ರೆ ಅವುಗಳನ್ನು ಪ್ರಾಸಾಕ್ಷರಗಳನ್ನು ಕಾಣ್ತಾ ಹೋಗ್ತೀವಿ. ಇಲ್ಲಿ ನೋಡ್ತಾ ಹೋಗ್ರಿ. ಇಲ್ಲಿ ಈ ಒಂದು ಪದಗಳು ಒಂದೇ ಸಮನಾದಂಥ ಪದಗಳು ಕಾಣ್ತಾ ಹೋಗ್ತೀವಿ. ಯಾವಪ್ಪ ಅಂದರೆ ತ ಅಕ್ಷರವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಅಕ್ಷರಗಳು ಒಂದು ವಾಕ್ಯದ ಅಥವಾ ಒಂದು ಶಬ್ದದ ಪ್ರಾರಂಭದಲ್ಲಿ ನಿರಂತರವಾಗಿ ಕಂಡುಬಂತಪ್ಪ ಅಂದರೆ ಅವುಗಳನ್ನು ಪ್ರಾಸಾಕ್ಷರಗಳು ಅಂತಂದು ಕಾಣ್ತಾ ಹೋಗ್ತೀವಿ. ಅದನ್ನು ಆದಿಪ್ರಾಸವನ್ನು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗೋಣ ಅಂತ್ಯಪ್ರಾಸವನ್ನು ನೋಡ್ತಾ ಹೋಗ್ತೀವಿ. ಅದು ಆದಿಪ್ರಾಸ. ಇಲ್ಲಿ ಅಂತ್ಯಪ್ರಾಸಕ್ಕೆ ಉದಾಹರಣೆ ನೋಡೋದಾದರೆ ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಹೊಳೆಯಾಗಿ ಹರಿಯವ. ಈ ಒಂದು ಕೊನೆಯ ಆ ಒಂದು ಅಂಶವನ್ನು ನೋಡ್ತಾ ಹೋಗ್ರಿ. ಓ ಎಂಬ ಅಕ್ಷರ ಕಾಣ್ತಾ ಹೋಗ್ತೀವಿ. ಅಂದರೆ ನಿರ್ದಿಷ್ಟವಾದ ವಾಕ್ಯದಲ್ಲಿ ಆ ಒಂದು ಅಕ್ಷರವು ಪದೇ ಪದೇ ಪುನರಾವರ್ತನೆ ಆದಪ್ಪ ಅಂದ್ರೆ ಅದನ್ನು ಅಂತ್ಯಪ್ರಾಸ ಅಂತಂದು ಕರಿತಾ ಹೋಗ್ತಾರೆ. ಪ್ರಾರಂಭದಲ್ಲಿ ಪುನರಾವರ್ತನೆ ಆದಪ್ಪ ಅಂದ್ರೆ ಆದಿಪ್ರಾಸ, ಅಂತ್ಯದಲ್ಲಿ ಕಂಡಪ್ಪ ಅಂದ್ರೆ ಅದನ್ನು ಅಂತ್ಯಪ್ರಾಸ ಅಂತಂದು ಕಾಣ್ತಾ ಹೋಗ್ತೀವಿ. ಇದು ಪ್ರಾಸಾಕ್ಷರಗಳ ಬಗ್ಗೆ
ಪರಿಚಯ ಆಗ್ತದೆ. ಇದರ ಬಗ್ಗೆ ನಂತರದ ತರಗತಿಗಳಲ್ಲಿ ಆಳವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇದು ಪರಿಚಯವನ್ನು ಗಮನದಲ್ಲಿ ಇಟ್ಕೊಳ್ತಾ ಹೋಗಬೇಕು. ಮುಂದುವರಿದ ವಾಕ್ಯಗಳ ವಿಧಗಳ ಬಗ್ಗೆ ನೋಡ್ತಾ ಹೋಗೋಣ. ವಾಕ್ಯಗಳ ಬಗ್ಗೆ ಸಾಮಾನ್ಯವಾಗಿ 3 ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು ಸರಳ ವಾಕ್ಯ ಅಥವಾ ಸಾಮಾನ್ಯ ವಾಕ್ಯ ಅಂತ ಕರಿತಾ ಹೋಗ್ತೀವಿ. ಸಂಯೋಜಿತ ವಾಕ್ಯವನ್ನು ಕಾಣ್ತಾ ಹೋಗ್ತೀವಿ. ಮಿಶ್ರ ವಾಕ್ಯವನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು ಸಾಮಾನ್ಯ ವಾಕ್ಯ. ಹಾಗಾದರೆ ಸಾಮಾನ್ಯ ವಾಕ್ಯ ಅಂದರೆ ಏನಪ್ಪ ಅಂದರೆ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಅಂದರೆ ಈ ಸಾಮಾನ್ಯ ವಾಕ್ಯ ಯಾವ ರೀತಿ ನಾವು ಕಂಡುಹಿಡಿಬೇಕಪ್ಪ ಅಂದ್ರೆ ಒಂದೇ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು. ಅಂದರೆ ಏನಪ್ಪ ಅಂದರೆ ಇದು ಒಂದೇ ಒಂದು ಕ್ರಿಯಾಪದವನ್ನು ಕಾಣ್ತವೆ, ಅದು ಪೂರ್ಣ ರೀತಿಯಲ್ಲಿ ಅದು ಸ್ವತಂತ್ರವಾಗಿರಬೇಕು ಮತ್ತು ಖಚಿತವಾದಂಥ ಅರ್ಥ ಕೊಡುವಂಥ ವಾಕ್ಯಗಳಾದಪ್ಪ ಅಂದರೆ ಅವನ್ನು ಸಾಮಾನ್ಯ ವಾಕ್ಯಗಳಂತ ಕರಿತಾ ಹೋಗ್ತೀವಿ. ಯಾವಪ್ಪ ಅಂದ್ರೆ ಹಕ್ಕಿ ಹಣ್ಣನ್ನು ತಿನ್ನುತ್ತದೆ, ಮೀನು ನೀರಲ್ಲಿ ಈಜುತ್ತದೆ. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಪೂರ್ಣ ಕ್ರಿಯಾಪದವನ್ನು ಕಾಣ್ತಾ ಹೋಗ್ತೀವಿ, ಜೊತೆಗೆ ಸಂಪೂರ್ಣವಾದಂಥ ಅರ್ಥವನ್ನು ಕಾಣ್ತಾ ಹೋಗ್ತೀವಿ, ಜೊತೆಗೆ ಸ್ವತಂತ್ರವಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ವಾಕ್ಯಗಳನ್ನು ಎಂತ ಕರಿತಪ್ಪ ಅಂದ್ರೆ ಸಾಮಾನ್ಯ ವಾಕ್ಯ ಅಂತಂದು ಕರಿತಾ ಹೋಗ್ತೀವಿ. ನಂತರದಲ್ಲಿ ಸಂಯೋಜಿತ ವಾಕ್ಯದ ಬಗ್ಗೆ ನೋಡ್ತಾ ಹೋಗೋಣ. ಸಂಯೋಜಿತ ವಾಕ್ಯ ಅಂದರೆ ಏನಪ್ಪ ಅಂದ್ರೆ 2 ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಅರ್ಥ ಸ್ಪಷ್ಟತೆಗಾಗಿ ಸಂಬಂಧವಯ್ಯದ ಮೂಲಕ ಸೇರಿಕೊಂಡು ಒಂದು ಪೂರ್ಣ ಅರ್ಥವನ್ನು ನೀಡುವಂತೆ ರಚಿತವಾದ ವಾಕ್ಯಗಳೇ ಸಂಯೋಜಿತ ವಾಕ್ಯಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಏನಪ್ಪ ಅಂದ್ರೆ 2 ಅಥವಾ ಅನೇಕ ಸಾಮಾನ್ಯ ವಾಕ್ಯಗಳು ಒಂದು ಅರ್ಥ ನೀಡಬೇಕಾಗಿ ಏನು ಮಾಡ್ತಪ್ಪ ಒಂದು ಸಂಬಂಧವನ್ನು ಸೇರಿಸಬೇಕಾಗಿ ಒಂದು ಏನು ಮಾಡ್ತಾವೆ ಪೂರ್ಣ ಅರ್ಥವನ್ನು ನೀಡುವಂತೆ ರಚಿತವಾದಂಥ ವಾಕ್ಯಗಳು ಅಂತ ಕರಿತಪ್ಪ ಅಂದ್ರೆ ಸಂಯೋಜಿತ ವಾಕ್ಯಗಳು ಅಂತ ಕರಿತಾ ಹೋಗ್ತೀವಿ. ಅವು ಯಾವ ರೀತಿ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಮಕ್ಕಳು ಹಾಲನ್ನು ಕುಡಿಯುತ್ತಾರೆ ಮತ್ತು ಹಣ್ಣನ್ನು ತಿನ್ನುತ್ತಾರೆ. 2ನೇದು ನೋಡ್ತಾ ಹೋಗೋಣ. ಬೆಕ್ಕು ಕಿಟಕಿಯಿಂದ ಹಾಲು ಕುಡಿಯಲು ಮನೆಯೊಳಗೆ ಬಂದಿತ್ತು, ಆದರೆ ಮನೆಯೊಳಗೆ ಹಾಲಿರಲಿಲ್ಲ. ಮಕ್ಕಳು ಶಾಲೆಗೆ ಬರುತ್ತಾರೆ, ಆದರೆ ಸರಿಯಾದ ವಾಹನ ವ್ಯವಸ್ಥೆ ಇರುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಏನು ಗಮನಿಸ್ತಾ ಹೋಗ್ಬೇಕಪ್ಪ ಅಂದ್ರೆ ಮತ್ತು ಆದರೆ ಈ ಒಂದು ಶಬ್ದಗಳನ್ನು ಗಮನಿಸೋದಾದರೆ ಇಲ್ಲಿ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ 1 ಮತ್ತು 2 ವಾಕ್ಯಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು 2 ವಾಕ್ಯಗಳನ್ನು ಒಂದು ಅರ್ಥವನ್ನು ನೀಡೋಕ್ಕೆ ಸಲುವಾಗಿ ಮತ್ತು ಇವುಗಳನ್ನು ಸಂಬಂಧ ಕಲ್ಪಿಸುವ ಸಲುವಾಗಿ ಏನು ಮಾಡ್ತಾ ಹೋಗ್ತಾರೆ ಈ ಒಂದು ಶಬ್ದಗಳನ್ನು ಬಳಸ್ತಾ ಹೋಗ್ತಾರೆ. ಈ ಒಂದು ಶಬ್ದಗಳು ಬಳಸಿದಪ್ಪ ಅಂದ್ರೆ ಇವೆರಡು ವಾಕ್ಯಗಳನ್ನು ಜೋಡಣೆ ಮಾಡಿ ಜೊತೆಗೆ ಒಂದು ಅರ್ಥವನ್ನು ನೀಡ್ತಾ ಹೋಗ್ತಾರೆ. ಹಾಗಾಗಿ ಈ ಒಂದು ವಾಕ್ಯಗಳನ್ನು ಏನಂತ ಕರೀತಾರಪ್ಪ ಅಂದ್ರೆ ಸಂಯೋಜಿತ ವಾಕ್ಯ ಅಂತ ಕರಿತಾ ಹೋಗ್ತಾರೆ. ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದರೆ ಈ ಒಂದು ಮತ್ತು ಆದರೆ ಈ ಒಂದು ಶಬ್ದಗಳು ಒಂದು ಜಾಯಿಂಟ್ ಅಂತ ಏನು ಕೂಡಿಸುವಂಥ ಶಬ್ದಗಳನ್ನ ಇದ್ದಪ್ಪ ಅಂದ್ರೆ ಅದು ನೇರವಾಗಿ ಸಂಯೋಜಿತ ವಾಕ್ಯ ಅಂತಂದು ಹೇಳ್ತಾ ಹೋಗ್ಬೋದು. ನಂತರದಲ್ಲಿ ಮಿಶ್ರ ವಾಕ್ಯ ಬಗ್ಗೆ ನೋಡ್ತಾ ಹೋಗೋಣ. ಮಿಶ್ರ ವಾಕ್ಯ ಅಂದರೆ ಏನಪ್ಪ ಅಂದ್ರೆ 1 ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವಂತೆ ರಚಿತವಾದ ವಾಕ್ಯಗಳೇ ಮಿಶ್ರ ವಾಕ್ಯಗಳು. ಅಂದರೆ ಏನಪ್ಪ ಅಂದ್ರೆ ಇಲ್ಲಿ 1 ಅಥವಾ ಅನೇಕ ವಾಕ್ಯಗಳು ಏನಪ್ಪ ಅಂದ್ರೆ ಒಂದು ಪ್ರಧಾನ ವಾಕ್ಯಕ್ಕೆ ಅದರ ಕೆಳಗೆ ಒಂದು ರಚಿತವಾದಂಥ ವಾಕ್ಯಗಳೇನೆ ಅಂತ ಕರಿತಪ್ಪ ಅಂದ್ರೆ ಮಿಶ್ರ ವಾಕ್ಯಗಳು ಅಂತಂದು ಕರಿತಾ ಹೋಗ್ತಾರೆ. ಅಂದರೆ ಏನಪ್ಪ ಅಂದ್ರೆ ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಅಂದ್ರೆ ತಮ್ಮ ಗ್ರಾಮಕ್ಕೆ ಇದು ಒಂದು ಏನಪ್ಪ ಪ್ರಧಾನ ವಾಕ್ಯ. ಈ ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯ ಆದಪ್ಪ ಅಂದ್ರೆ ಗ್ರಾಮಸ್ಥರು ಸಂತಸಪಟ್ಟರು. ಅಂದರೆ ತಮ್ಮ ಗ್ರಾಮಕ್ಕೆ ಹೆಚ್ಚು ಬಸ್ಸು ಬರುವುದೆಂದು ತಿಳಿದು ಗ್ರಾಮಸ್ಥರು ಸಂತಸಪಟ್ಟರು. ಇದು ಮಿಶ್ರ ವಾಕ್ಯ ಆಗ್ತದೆ. ಕುವೆಂಪು ಅವರ ಭಾವಗೀತೆಗಳನ್ನು ಕೇಳಿ ವಿದ್ಯಾರ್ಥಿಗಳು ಮೈಮರೆತರು. ಕುವೆಂಪು ಅವರ ಭಾವಗೀತೆಗಳು ಇದು ಪ್ರಧಾನ ವಾಕ್ಯ ಆಗ್ತದೆ. ವಿದ್ಯಾರ್ಥಿಗಳು ಮೈಮರೆತರು ಅನ್ನೋದು ಅಧೀನ ವಾಕ್ಯ ಆಗ್ತದೆ. ಹೀಗಾಗಿ ಇದನ್ನು ಮಿಶ್ರ ವಾಕ್ಯ ಅಂತಂದು ಕಾಣ್ತಾ ಹೋಗ್ತೇವೆ. ಹಾಗಾಗಿ ಇದು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋದಿ. ನಂತರದಲ್ಲಿ ಇದಿಷ್ಟು ಏನು ಮಾಡಿದಪ್ಪ ಅಂದ್ರೆ 6ನೇ ತರಗತಿಯ ಭಾಗ 2 ಕನ್ನಡ ಪಠ್ಯಪುಸ್ತಕದ ಸಂಪೂರ್ಣ ವ್ಯಾಕರಣಾಂಶವನ್ನು ತಿಳ್ಕೊಳ್ತಾ ಹೋದ್ವಿ. ಜೊತೆಗೆ ಇಲ್ಲಿಯವರೆಗೂ ಏನು ತರಗತಿಯನ್ನು ಆಲಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ತಿಳಿಸ್ತಾ, ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುತ್ತಾ, ಈ ಒಂದು ತರಗತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇಷ್ಟವಾಗಿಲ್ಲದಿದ್ದಲ್ಲಿ ಡಿಸ್ಲೈಕ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ, ಏನಾದರೂ ಪ್ರಶ್ನೆಗಳಿದ್ದರೆ ಏನಾದರೂ ಒಂದು ತೊಂದರೆಗಳಿದ್ದರೆ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ಕೊಳ್ಳುತ್ತಾ
ಜೊತೆಗೆ ಈ ಒಂದು ವಿಡಿಯೋ ಉಪಯೋಗವಾಗಿದ್ದರೆ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಒಂದು ತರಗತಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.